ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಪ್ಲಗ್ ಪಾಯಿಂಟ್ಗಳ ಸಂಪೂರ್ಣ ಮಾಹಿತಿಯನ್ನು ತೊಗೊಂಬರ್ತೀನಿ ಅಂತ ಹೇಳ್ಬಿಟ್ಟು ಸೊ ಪಾರ್ಕಿಂಗಿಂದ ಸ್ಟಾರ್ಟ್ ಮಾಡಿಬಿಡೋಣ ವೀಕ್ಷಕರೇ. ಓಕೆ, ಸೊ ಇದೇ ರೀತಿ ಯಾವುದೇ ಪಾರ್ಟ್ನ ಮನೆಯ ವಿಡಿಯೋ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ಬೆಳಗ್ಗಿನ ಜಾವ ವಿಡಿಯೋ ಮಾಡ್ತಾಯಿದ್ದೀನಿ ವೀಕ್ಷಕರೇ, ದಯವಿಟ್ಟು ಶೇರ್ ಮಾಡೋದನ್ನು ಮರಿಬೇಡಿ. ಓಕೆ, ಸೊ ಫಸ್ಟ್ ಬರ್ತಾ ಇರೋಂಥದ್ದು ಪಾರ್ಕಿಂಗಲ್ಲಿ ಎಷ್ಟು ಪ್ಲಗ್ ಪಾಯಿಂಟ್ಗಳು ಬೇಕಾಗುತ್ತೆ, ಎಷ್ಟು ಬೇಕು, ಯಾವುದಕ್ಕೆ ಬೇಕು, ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತೀನಿ. ಸೊ ಪ್ರೆಷರ್ ವಾಷರ್ಗೆ ಒಂದು, ಪಂಪ್ ಅಥವಾ ಸಬ್ಮರ್ಸಿಬಲ್ ಪಂಪ್ ಇರ್ಬೋದು, ಓಪನ್ ಪಂಪ್ ಇರ್ಬೋದು, ಅದಕ್ಕೆ ಒಂದು, ಆ್ಯಂಡ್ ಎಲೆಕ್ಟ್ರಿಕಲ್ ಸ್ಕೂಟರ್ ಮತ್ತು ಕಾರ್ಗೆ. ಸೊ ಎಲ್ಲದಕ್ಕೂ ಕೂಡ ಪ್ರೆಷರ್ ವಾಷರ್ಗೆ ಕಾಮನ್ ಪ್ಲಗ್ ಪಾಯಿಂಟ್ ಸಾಕು. ಪಂಪ್ ಮತ್ತು ಎಲೆಕ್ಟ್ರಿಕಲ್ ಸ್ಕೂಟರ್ ಮತ್ತು ಕಾರ್ಗಳಿಗೆ ನಿಮಗೆ ಹೆವಿ ಪಾಯಿಂಟ್ಸ್ಗಳು, ಏಚ್ ಪಾಯಿಂಟ್ ಅಂತಲೂ ಕೂಡ ಹೇಳ್ತಾರೆ, 32 ಆ್ಯಂಪ್ಸ್ ಪಾಯಿಂಟ್ಸ್ಗಳು ನಿಮಗೆ ಇಲ್ಲಿ ಬೇಕಾಗುತ್ತೆ. ಸೊ ಪಾರ್ಕಿಂಗಲ್ಲಿ 3 ಪ್ಲಗ್ ಪಾಯಿಂಟ್ಗಳು ಇಲ್ಲಿ ಬೇಕಾಗುತ್ತೆ ವೀಕ್ಷಕರೇ. ಸೊ ನೆಕ್ಸ್ಟ್ ಬರ್ತಾ ಇರೋಂಥದ್ದು ಹಾಲಲ್ಲಂತೂ ಕ್ರೇಜಿ ತುಂಬಾ ಬೇಕಾಗುತ್ತೆ, ಬಟ್ ನಾವು ಮಾಡ್ಕೊಳ್ಳೋದಿಲ್ಲ. ಬಟ್ ಈ ವಿಡಿಯೋ ಆದಮೇಲೆ ಪ್ರತಿಯೊಬ್ಬರು ಮಾಡ್ತೀರಾ. CCTVಗೆ 3 ಪ್ಲಗ್ಗಳು, ಫಿಶ್ ಟ್ಯಾಂಕ್ಗೆ 3 ಪ್ಲಗ್ಗು, ಟಿವಿಗೆ 3 ಪ್ಲಗ್ಗು, ಮೊಬೈಲ್ ಚಾರ್ಜಿಂಗೋಸ್ಕರನೇ 3 ಪ್ಲಗ್ಗು. ಮನೇಲೆಲ್ಲ ಜಗಳ ಆಡೋ ಬದಲು ನಾನು ಹಾಕ್ಕೊತೀನಿ ಅನ್ನೋ ಬದಲು 3 ಪ್ಲಗ್ಗನ್ನು ಮಾಡ್ಕೊಳ್ಳಿ. ಮಾಡೆಮ್ಗೆ ಒಂದು, ಐರನ್ ಬಾಕ್ಸ್ಗೋಸ್ಕರನೇ ಸಪ್ರೇಟಾಗಿ ಒಂದು, ಮಸ್ಕಿಟೋ ರೆಪಲೆಂಟ್ಗೋಸ್ಕರ ಒಂದು, ಆಲ್ವೇಸ್ ಹಾಕಿಟ್ಟಿರ್ತೀರ, ಹಾಕಿಡಿ. ಲ್ಯಾಪ್ಟಾಪ್ಗೋಸ್ಕರ ಒಂದು. ಓಕೆ, ಸೊ ಟೋಟಲ್ಲಾಗಿ 16 ಪಾಯಿಂಟ್ಸ್ಗಳು. ಹೌದು ವೀಕ್ಷಕರೇ, 16 ಪ್ಲಗ್ ಪಾಯಿಂಟ್ಸ್ಗಳು ಬೇಕಾಗತ್ತೆ ವೀಕ್ಷಕರೇ. ಸೊ ಐರನ್ ಬಾಕ್ಸ್ಗೆ, ಟಿ ವಿ ಹತ್ರ ಎಲ್ಲ ನೀವು 16 ಆ್ಯಂಪ್ಸ್ ಕೂಡ ಯೂಸ್ ಮಾಡಬೇಕಾಗತ್ತೆ, ಗಮನದಲ್ಲಿರಲಿ. ಓಕೆ, ಸೊ ನೆಕ್ಸ್ಟ್ ಬರ್ತಾ ಇರೋಂಥದ್ದು ರೂಮಲ್ಲಿ ನೈಟ್ ಲೈಟ್ಗೋಸ್ಕರ ಒಂದು, ವೈಫೈ ಎಕ್ಸ್ಟೆಂಡ್ಗೋಸ್ಕರ ಒಂದು, ಮೊಬೈಲ್ ಚಾರ್ಜ್ಗೋಸ್ಕರ 2, ಟಿ ವಿ ಇದ್ದರೆ ಅದಕ್ಕೆ ಮತ್ತೆ 3. ಸೊ ಟೋಟಲಾಗಿ 7 ಪಾಯಿಂಟ್ಸ್ಗಳು ಇಲ್ಲಿ ಬೇಕಾಗತ್ತೆ ವೀಕ್ಷಕರೇ. ಸೊ ಗೊತ್ತಾಯ್ತಲ್ಲ, ಸೊ ಎಷ್ಟೊಂದು ಪಾಯಿಂಟ್ಸ್ಗಳು ಬೇಕಾಗತ್ತೆ, ನಾವು ಎಷ್ಟು ಪಾಯಿಂಟ್ಸ್ ಮಾಡ್ತಾ ಇದ್ದೀವಿ ಅಂತೇಳ್ಬಿಟ್ಟು. ಸೊ ಮಿಸ್ಟೇಕ್ಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಾಳೆ ದಿನ ಮತ್ತೆ ಎಕ್ಸ್ಟೆಂಡರ್ ತರಬೇಕಾಗತ್ತೆ, ಎಕ್ಸ್ಟೆಂಡರನ್ನು ಗೋಡೆ ಮೇಲೆ ಹಾಕಬೇಕಾಗತ್ತೆ, ಫಿಕ್ಸ್ ಮಾಡಬೇಕಾಗತ್ತೆ, ಇಲ್ಲ ಕೆಳಗಡೆ ಬಿದ್ಕೊಂಡು ನೇತಾಡ್ತಾ ಇರುತ್ತೆ. ಇವೆಲ್ಲದಕ್ಕಿಂತ ಈ ರೀತಿ ನಾನು ಹೇಳೋದನ್ನು ಮಾಡಿಸ್ಕೊಳ್ಳೋದು ಒಳ್ಳೆಯದು ವೀಕ್ಷಕರೇ. ಸೊ ನೆಕ್ಸ್ಟ್ ಬರ್ತಾ ಇರೋಂಥದ್ದು ಕಿಚನ್ನಲ್ಲೂ ಅಷ್ಟೇ ವಾಟರ್ ಪ್ಯೂರಿಫೈಯರ್ಗೆ ಒಂದು, ಮಿಕ್ಸಿ ಅಥವಾ ಗ್ರೈಂಡರ್ಗೆ ಒಂದು, ಓವನ್ಗೆ ಒಂದು 16 ಆ್ಯಂಪ್ಸ್ದು, ಫ್ರಿಜ್ಗೆ ಒಂದು 16 ಆ್ಯಂಪ್ಸ್ದು, ಕುಕ್ ಟಾಪ್ ಮತ್ತು ರೋಟಿ ಮೇಕರ್ ಮಾಡೋದಕ್ಕೆ ಒಂದು, ಸ್ಟವ್ ಅಥವಾ ಹಾಬ್ ಹಾಕ್ಕೊತೀರ ಅಂತಂದರೆ ಅದು ಕೂಡ ಎಲೆಕ್ಟ್ರಿಕಲ್ ಬರ್ತಾ ಇದೆ, ಅದಕ್ಕೆ ಒಂದು ಪರ್ಮನೆಂಟಾಗಿ, ಜೊತೆಯಲ್ಲಿ ಚಿಮ್ನಿಗೊಂದು ಪರ್ಮನೆಂಟಾಗಿ. ಸೊ 7 ಬೇಕಾಗುತ್ತೆ, ಪ್ಲಸ್ ಒಂದು ಹಾಕ್ಕೊಳ್ಳಿ, ಎಕ್ಸ್ಟ್ರಾ ಅಡಿಷ್ನಲ್ ಇರಲಿ. ಸೊ ಟೋಟಲಾಗಿ 8 ಪ್ಲಗ್ ಪಾಯಿಂಟ್ಗಳು ಬೇಕಾಗತ್ತೆ ವೀಕ್ಷಕರೇ. ಸೊ ನೆಕ್ಸ್ಟ್ ಬಂದುಬಿಡೋಣ ಪೂಜಾದಲ್ಲಿ ನೀವು ರೈಟ್ ಆ್ಯಂಡ್ ಲೆಫ್ಟ್ ಎರಡೂ ಕಡೆಯೂ ಕೂಡ 2 ಪ್ಲಗ್ ಪಾಯಿಂಟ್ಗಳು, ರೈಟ್ 1 2 2 ಪ್ಲಗ್ ಪಾಯಿಂಟ್ಸ್ಗಳನ್ನು ಇಲ್ಲಿ ಯೂಸ್ ಮಾಡಿ. ಪೂಜಾ ರೂಮಲ್ಲೂ ಪ್ಲಗ್ ಪಾಯಿಂಟ್ ಬೇಕಾಗತ್ತೆ ವೀಕ್ಷಕರೇ. ಓಕೆ, ಇದಾಯಿತು. ನೆಕ್ಸ್ಟ್ ಬಾತ್ರೂಮಲ್ಲಿ ವೀಕ್ಷಕರೇ ವಾಟರ್ ಪ್ರೂಫ್ ಪ್ಲಗ್ ಒಂದು ಒಳಗಡೆ. ಓಕೆ, ಶವರ್ ಏರಿಯಾದ ಹತ್ರ ಅಕ್ಕಪಕ್ಕದಲ್ಲೆಲ್ಲಾದರೂ ವಾಟರ್ ಪ್ರೂಫ್ ಪ್ಲಗ್ ಪಾಯಿಂಟ್ ಸಿಗುತ್ತೆ ಒಂದು, ವಾಶ್ ಬೇಸಿನ್ ಹತ್ರ ಒಂದು ಕಾಮನ್ ಪ್ಲಗ್ ಪಾಯಿಂಟ್. ಸೊ ಬಾತ್ರೂಮಲ್ಲೂ ಕೂಡ 2 ಬೇಕಾಗತ್ತೆ. ಜೊತೆಯಲ್ಲಿ ನೀವೇನಾದರೂ ಬಾತ್ರೂಮಲ್ಲಿ ವ್ಯಾಕ್ಯೂಮ್ ಕ್ಲೀನರ್ ಯೂಸ್ ಮಾಡ್ತೀರಾ, ಪ್ರೆಷರ್ ಪಂಪಿಂದ ಕಂಪ್ಲೀಟಾಗಿ ಬಾತ್ರೂಮನ್ನು ಕ್ಲೀನ್ ಮಾಡ್ತೀರಾ ಅಥವಾ ಮಾಡಿಸ್ತೀರಾ, ಇವಾಗೆಲ್ಲ ಬಾತ್ರೂಮ್ ಕ್ಲೀನಿಂಗ್ ಸರ್ವಿಸಸ್ಗಳು ಬರ್ತಾ ಇದೆ. ಸೊ ಬರ್ತಾರೆ, ಅವರು ಬಂದುಬಿಟ್ಟು ಕ್ಲೀನ್ ಮಾಡ್ತಾರೆ. ಸೊ ಅವರಿಗೋಸ್ಕರನೂ ಕೂಡ ನೀವೇನಾದರೂ ಪ್ಲಗ್ ಪಾಯಿಂಟ್ಸ್ಗಳನ್ನ ಇಡಬೇಕು ಅಂತ ಇದ್ದರೆ ಅದಕ್ಕೂ ಕೂಡ ಸಪ್ರೇಟಾಗಿ ಒಂದು ಪ್ಲಗ್ ಪಾಯಿಂಟು, ಜೊತೆಯಲ್ಲಿ ಗೀಝರ್ಗೆ ಒಂದು 32 ಆ್ಯಂಪ್ಸ್ನ ಪ್ಲಗ್ ಪಾಯಿಂಟು, ಆ್ಯಂಡ್ LED ಮಿರರ್. ಹೌದು ವೀಕ್ಷಕರೇ, LED ಮಿರರ್ ತುಂಬ ಜನ ಹಾಕ್ತಾ ಇದ್ದಾರೆ, ಅದಕ್ಕೋಸ್ಕರ ಒಂದು ಪ್ಲಗ್ ಪಾಯಿಂಟ್. ಸೊ ಓವರಾಲ್ ಆಗಿ 5 ಪ್ಲಗ್ ಪಾಯಿಂಟ್ಗಳನ್ನು ಇಲ್ಲಿ ಮಾಡಿಸ್ಬೇಕಾಗತ್ತೆ ವೀಕ್ಷಕರೇ. ಆ್ಯಂಡ್ ಇದಿಷ್ಟೇ ಅಲ್ಲದೇ ಯುಟಿಲಿಟಿಲೂ ಕೂಡ 1-2 ಪ್ಲಗ್ ಪಾಯಿಂಟ್ಗಳು, ಟೆರಸ್ ಏರಿಯಾದಲ್ಲೂ ಕೂಡ, ಟೆರಸ್ ಎಲ್ಲಿ ಕವರ್ಡ್ ಇರುತ್ತೆ, ಓಕೆ, ಎಲ್ಲಿ ನೀರು ಬೀಳ್ತಾ ಇರೋದಿಲ್ಲ ಅಲ್ಲಿ ಒಂದು ಪ್ಲಗ್ ಪಾಯಿಂಟು, ಆ್ಯಂಡ್ ಸ್ಟೇರ್ಕೇಸ್ ರೂಮ್ ಎಂಡ್ ಆಗುತ್ತೆ ಗೊತ್ತಾ, ಸೊ ಅಲ್ಲೂ ಕೂಡ ಒಂದು ಪ್ಲಗ್ ಪಾಯಿಂಟು. ಇವುಗಳನ್ನು ಇಡೋದನ್ನು
ಮರಿಬೇಡಿ ವೀಕ್ಷಕರೇ. ಸೊ ಓವರಾಲ್ ಆಗಿ ಹೇಳಬೇಕು ಅಂತಂತಂದರೆ ನಾವು ತುಂಬ ಕಡಿಮೆ ಪ್ಲಗ್ ಪಾಯಿಂಟ್ಗಳನ್ನು ಇಟ್ಕೊತಾ ಇದ್ದೀವಿ. ನಾಳೆ ದಿನ ಟೆನ್ಷನ್ ಮಾಡ್ಕೊತಾ ಇರ್ತೀರ, ಬರೀ ಎಕ್ಸ್ಟೆಂಡರ್ಗಳನ್ನು ಯೂಸ್ ಮಾಡ್ತಾ ಇರ್ತೀರ. ಆಲ್ರೆಡಿ ತುಂಬ ಜನ ಮಾಡ್ತಾ ಇರ್ತೀರ. ಸೊ ಯಾರ್ಯಾರು ಮನೆ ಕಟ್ತಾ ಇದ್ದೀರಾ ಆ್ಯಂಡ್ ಕಟ್ಸ್ಬೇಕು ಅಂತ ಇದ್ದೀರಾ, ಇದಿಷ್ಟನ್ನೂ ಕೂಡ ದಯವಿಟ್ಟು ಗಮನದಲ್ಲಿಟ್ಕೊಳ್ಳಿ. ಪಕ್ಕದಲ್ಲಿ ಹೇಗೋ ಬರ್ತಾ ಇರುತ್ತೆ, ಇವೆಲ್ಲವನ್ನು ಕೂಡ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ವೀಕ್ಷಕರೇ. ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡ್ರೆ ನಿಮಗೂ ಕೂಡ ಕನ್ಫ್ಯೂಷನ್ ಆಗೋದಿಲ್ಲ. ಹೂನಪ್ಪ ನಮ್ಗೆ ಇಷ್ಟು ಬೇಕೇ ಬೇಕಾಗುತ್ತೆ ಅಂತ ಯೋಚನೆ ಮಾಡ್ಬೋದು. ಆ್ಯಂಡ್ ತುಂಬ ಜನರಿಗೆ ಇವೆಲ್ಲ ಕೆಲವೊಂದು ಬೇಕಾಗದೇ ಇರ್ಬೋದು. ಸೊ ಅದನ್ನು ಶಾರ್ಟ್ ಔಟ್ ಮಾಡಿಕೊಂಡು ಯೂಸ್ ಮಾಡಿ. ಬಟ್ ನನ್ನ ಕೇಳಿದ್ರೆ ಇವೆಲ್ಲವನ್ನು ಇಟ್ಕೊಳ್ಳೋದು ಒಳ್ಳೆಯದು. ಫ್ಯೂಚರಲ್ಲಿ ಟೆನ್ಷನ್ ಇರೋದಿಲ್ಲ, ತಲೆ ಬಿಸಿ ಇರೋದಿಲ್ಲ ವೀಕ್ಷಕರೇ. ಸೊ ಗೊತ್ತಾಯ್ತಲ್ಲ, ಎಂಥ ಒಂದು ಕ್ವಿಕ್ಕಾಗಿ ಒಂದು ಇಂಪಾರ್ಟೆಂಟ್ ಆಗಿರೋಂಥ ಮಾಹಿತಿಯನ್ನು ನಿಮಗೆ ಮುಟ್ಟಿಸಿದ್ದೀನಿ. ಇದೇ ರೀತಿ ಹೆಚ್ಚಿನ ಮಾಹಿತಿ ಬೇಕಂತಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ವೀಕ್ಷಕರೇ. ಓಕೆನಾ, ಬೆಳಗ್ಗಿನ ಜಾವ ಎದ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ, ದಯವಿಟ್ಟು ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಸೊ ನೋಡಿದ್ರಲ್ಲ, ನಿಮಗೋಸ್ಕರ ಇಷ್ಟು ಉತ್ತಮವಾದ ವಿಡಿಯೋ ತಂದಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನೇ ಆದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗನ ಬೆಳೆಸಬೇಕು. ನಮಸ್ಕಾರ.